ಕಾಂಗ್ರೆಸ್ನ ಹಿರಿಯ ಶಾಸಕರಾದಂಥ ಬಸವರಾಜ ರಾಯರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಅಂತ ಉನ್ನತ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ. ಸರ್, ಕೊನೆಗೂ ಕೂಡ ಸಚಿವ ಸ್ಥಾನ ಒಲಿದಿದೆ. ಒಂದು ಉನ್ನತ ಹುದ್ದೆ, ಒಂದು ಮಹತ್ವವಾದ ಜವಾಬ್ದಾರಿ ತಮಗೆ ಸಿಕ್ಕಿದೆ. ಸೊ ಎಷ್ಟು ಖುಷಿ ಇದೆ ಸರ್ ಈ ಒಂದು ಖಾತೆಯನ್ನು ವಹಿಸಿಕೊಂಡ ನಂತರ? ಇದು ಖುಷಿ ದುಃಖದ ಪ್ರಶ್ನೆ ಅಲ್ಲ. ಇಟ್ ಈಸ್ ಅವರ್ ಡ್ಯೂಟಿ ಆ್ಯಸ್ ಎ ಲೆಜಿಸ್ಲೇಚರ್. ವೆನ್ ನಮ್ಮ ಮುಖ್ಯಮಂತ್ರಿಗಳು ನನಗೆ ಒಂದು ಈ ಕಾರ್ಯವನ್ನು ನಿರ್ವಹಿಸಿದ ಮೇಲೆ ಖಂಡಿತವಾಗಿ ಅವರ ನಿರೀಕ್ಷೆಯಂತೆ ಕೆಲಸ ಮಾಡಬೇಕು. ಈ ಹುದ್ದೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ. ಮತ್ತು ಇಲಾಖೆ ಭಾಳ ಮಹತ್ವದ ಇಲಾಖೆ. ಶಿಕ್ಷಣ ಅಂದರೆ ಭಾಳ ಮಹತ್ವನೇ. ಅದಕ್ಕೆ ನಾನೀಗಾಗಲೇ ಹ್ಯಾಂಡಲ್ ಮಾಡಿದ್ದೀನಿ. ಹಿಂದೆ 2 ವರ್ಷ ನಾನು ಮಂತ್ರಿಯಾಗಿ. ಮತ್ತು ಈಗಲೂ ನನಗೆಲ್ಲ ಗೊತ್ತಿದೆ ಶಿಕ್ಷಣದಲ್ಲಿ ಏನೇನಿದೆ, ಏನು ಮಾಡಬೇಕು ಏನು ಅಂಥೇಳಿ. ಆದರೆ ಅಧಿಕೃತವಾಗಿ ನಾನು ನಾಳೆ ದಿವಸ ಹೈಯರ್ ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕರೆದುಬಿಟ್ಟು ಏನೇನು ಕಾರ್ಯಕ್ರಮಗಳಿದ್ದಾವೆ, ಏನು ಹಣ ಇದೆ, ಎಷ್ಟು ಇದೆ ಎಲ್ಲ ವಿವರಗಳನ್ನು ಮೊದಲು ಪಡಿತೀನಿ. ಅಧಿಕೃತವಾಗಿ ಪಡೆದ ಮೇಲೆ ನಾನು ಮಾತಾಡೋಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ತಾವು ಗಮನಿಸಿದ ಮಟ್ಟಿಗೆ ಉನ್ನತ ಶಿಕ್ಷಣ ಇಲಾಖೆ ಮುಂದೆ ಇರತಕ್ಕಂಥ ಸವಾಲುಗಳು ಏನೇನು ಸರ್? ಸವಾಲುಗಳು ಭಾಳ ಇದಾವೆ ರೀ. ಅದನ್ನೇ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಮಾಡ್ತಾ ಇಲ್ಲ. ಸವಾಲುಗಳಿದೆ. ಈಗ ವಿಶ್ವವಿದ್ಯಾಲಯ ಸುಧಾರಣೆ ಇದೆ, ವೈಸ್ ಚಾನ್ಸಲರ್ ಒಳ್ಳೆಯ ಗುಣಮಟ್ಟದ ವೈಸ್ ಚಾನ್ಸಲರ್ ನೇಮಕ ಮಾಡೋದಿದೆ, ರಿಕ್ರೂಟ್ಮೆಂಟ್ ಆಫ್ ದಿ ಪ್ರೊಫೆಸರ್ಸ್ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇದೆ. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಓಪನಿಂಗ್ ಆಫ್ ನ್ಯೂ ಗೌರ್ಮೆಂಟ್ ಕಾಲೇಜಸ್ ಇದೆ. ಕೆಲವು ಜಿಲ್ಲೆಯಲ್ಲಿ ಶಿಕ್ಷಣ, ಉನ್ನತ ಶಿಕ್ಷಣ ಅಂದರೆ ಪದವೀಧರರ ಸಂಖ್ಯೆ ಬಹಳ ಕಡಿಮೆ ಇದೆ ಸುಮಾರು 10 ಜಿಲ್ಲೆಗಳಲ್ಲಿ. ಈ ಎಲ್ಲ ಸಮಸ್ಯೆಗಳನ್ನು ನನ್ನ ತಲೆಯಲ್ಲಿದ್ದಾವೆ. ಆದರೆ ಅದನ್ನು ನಾಳೆ ನಾನು ಅಧಿಕೃತವಾಗಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೈಯರ್ ಎಜುಕೇಷನ್, ಕಮಿಷನರ್ ಹೈಯರ್ ಎಜುಕೇಷನ್ ಇವರೆಲ್ಲರಿಗೂ ಜೊತೆ ಕೂತು ಮಾತನಾಡಿ ಒಂದು ಮೊದಲೇ ಪ್ರಾಥಮಿಕ ಹಂತದ ಒಂದು ವಿಚಾರಗಳನ್ನು ಸರ್ಕಾರದ ಏನೇನಿದೆ ಅಂತ ತಿಳ್ಕೊಂಡು ನಾನು ಮಾತಾಡ್ತೇನೆ. ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದೊಂದು ವಿಶ್ವವಿದ್ಯಾಲಯ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಿಂದಿನ ಬಿಜೆಪಿ ಸರ್ಕಾರ ಮಾಡಿಕೊಟ್ಟಿದ್ರು. ಸರಿಯಾಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲೇ ಇಲ್ಲ. ನೋಡಿ, ಒಂದು ನಿಮಿಷ, ಅದು ನನ್ನ ಕಾಲದಲ್ಲೇ ಆಗಿದ್ದು. ಹಿಂದೆ ನಾನು ಉನ್ನತ ಶಿಕ್ಷಣ ಮಂತ್ರಿ ಇದ್ದಾಗ ಶ್ರೀಯುತ ಕಸ್ತೂರಿ ರಂಗನ್ ಅವ್ರನ್ನ ನೇಮಕ ಮಾಡಿದ್ವಿ ಈ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ. ಅವರೇನು ಹೇಳಿದರು, ಪ್ರತಿಯೊಂದು ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯನ ಮಾಡಿದರೆ ಒಳ್ಳೆಯದು ಅಂತ ಹೇಳಿದರು. ಅದರರ್ಥ ಮಾಡಲಿ ಅಂತ ಹೇಳಲಿಲ್ಲ, ಮಾಡಿ ಒಳ್ಳೆಯದು ಅಂತ ಹೇಳಿ. ಆದರೆ ಇವರು ಏನೂ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಮಾಡಿದರೆ ಹೇಗೆ? ಅದು ಭಾಳ ದೊಡ್ಡ ಸಮಸ್ಯೆ ಇದೆ. 7-8 ಯೂನಿವರ್ಸಿಟಿ ಯಾವುದೇ ಇದು ಸಮಸ್ಯೆ ಇದೆ. ಅವೆಲ್ಲ ಕೂತು ಮಾತಾಡ್ತೇನೆ. ಸೊ ಇದಿಷ್ಟು ನೂತನ ಉನ್ನತ ಶಿಕ್ಷಣ ಸಚಿವರಾದಂಥ ಬಸವರಾಜ ರಾಯರೆಡ್ಡಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.